ಈ ತರ ಗೊಬ್ಬರ ಆಗುತ್ತೆ ಈ ತರ ನೋಡಿ. ಎರೆಹುಳ ಕೂಡ ನೋಡ್ಬೋದು ಸರ್ ನೀವು ನೋಡಿ ಎಷ್ಟಿದೆ ಗೊತ್ತಾ, ಕಾಣ್ತಾ ಇದೆಯಾ? ತುಂಬ ಫಾಸ್ಟಾಗೂ ವರ್ಕ್ ಮಾಡುತ್ತೆ ಸರ್ ಇದು. ಇದೊಂದು ನಾನು ಸಾವಯವಕ್ಕೆ ಸರ್ ಹೇಳ್ಬೇಕು ಅಂತಂದ್ರೆ ಒಂದು ಜೀವಾಮೃತ, ಒಂದು ದಶಪರ್ಣಿ ಕಷಾಯ, ಈ ತರ ಮೀನಿದೊಂದು ಕಷಾಯ, ಆಮೇಲೆ ಹೇಳ್ಬೇಕು ಅಂತಂದ್ರೆ ಈ ಕಡ್ಡಿ ಕಸಗಳೆಲ್ಲಾನು ಹಾಕೊಂಡಿದೀನಿ. ಅಂದ್ರೆ ಇಲ್ಲಿ ವೇಸ್ಟೇಜ್ ಎಲ್ಲ ಹುಟ್ಟುತ್ತಲ್ಲ ಬದುಗಳಲ್ಲಿ, ಬಟ್ ಹಸಿ ಎಲೆ ಗೊಬ್ಬರದ ಹುಲ್ಲುಗಳು ಮತ್ತೆ ಜಾಂಡಿಸ್ ಗಿಡ ಆ ತರದ ಒಂದು ವೇಸ್ಟೇಜ್ ಸಿಗುತ್ತಲ್ಲ, ಅದೆಲ್ಲ ಕಿತ್ಕೊಂಡ್ ಬಂದು ಇಲ್ಲಿ ಹಾಕಿರ್ತೀನಿ ಸರ್. ಹಾಕ್ಬಿಟ್ಟು ಸ್ವಲ್ಪ ಎರೆಹುಳ ಬಿಟ್ಟಿದ್ದೀನಿ. ಈ ಎರೆಹುಳದಲ್ಲಿ ಸರ್ ನಮ್ಗೆ ಈ ತರ ನೋಡಿ ಗೊಬ್ಬರ ಆಗುತ್ತೆ ಈ ತರ ನೋಡಿ. ಫುಲ್ಲು ಈ ತರ ಗೊಬ್ಬರ ಆಗುತ್ತೆ ಈ ತರ ನೋಡಿ. ಎರೆಹುಳ ಕೂಡ ನೋಡ್ಬೋದು ಸರ್ ನೀವು ನೋಡಿ ಎಷ್ಟಿದೆ ಗೊತ್ತಾ, ಕಾಣ್ತಾ ಇದೆಯಾ? ಎಲ್ಲ ಎರೆಹುಳ ಸರ್. ಇದು ಎಷ್ಟು ದಿನಕ್ಕೆ ಬರುತ್ತೆ ಇದು ಫುಲ್ ಸರ್? ಇದು ಒಂದು 4 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. 4 ತಿಂಗಳಿಗೆ ನಾವು ಜಮೀನಿಗೆ ಕೊಡ್ಬೋದು. 4 ತಿಂಗಳಿಗೆ. ಯಾವ ವೆರೈಟಿ ಇದು ಬಿಟ್ಟಿರೋದು ನೀವು ಸರ್? ಇದು ಮಾಮೂಲಿ ನಾನು ಕೂಡ BC ಫಾರಂ ಇಂದ ತಗೊಂಡ್ ಬಂದೆ, ಬಟ್ ಆಕ್ಟಿವೇಟ್ ಆಗಿದೆ ಸರ್. ತುಂಬಾ ಬೇಗ ಫಾಸ್ಟ್ ಆಗಿ ಗೊಬ್ಬರ ಮಾಡ್ಕೊಡ್ತೀವಿ ಸರ್ ಇದು. ನೀವು ಇದು ಗುಂಡಿಗೆ ಹಾಕೋ ವಿಧಾನ, ಗೊಬ್ಬರ ಮಾಡಕ್ ಯಾವ್ಯಾವ ರೀತಿ ಲೇಯರ್ ಬೈ ಲೇಯರ್ ಹಾಕ್ತೀರಿ, ಯಾವ ರೀತಿ ಸರ್? ಇದು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಕಡ್ಡಿ ಕಸನ ಕೀಳ್ತಾ ಇರ್ತೀನಲ್ಲ, ಜಮೀನ್ ಒಳಗಡೆ ವೇಸ್ಟೇಜ್ ಇರ್ತದಲ್ಲ, ಅದೆಲ್ಲ ಕಳೆ ಅಂತೀವಿ ನಾವು, ಅದನ್ನೆಲ್ಲ ತೆಗ್ದು ಹಾಕ್ತಾ ಇರ್ತೀವಿ. ಅದು ತಿಂತಾ ಇರ್ತದ, ಮತ್ತೆ ನಾವು ಅದ್ರ ಮೇಲೆ ಹಾಕ್ತಾನೆ ಬರ್ತಾ ಇರ್ತೀವಿ. ಸಗಣಿ ಸಗಣಿ ಸ್ವಲ್ಪ ಹಾಕಿರ್ತೀವಿ ಫಸ್ಟ್, ಸ್ವಲ್ಪ ಸಗಣಿನ ತಗೊಳಿಸಿರ್ತೀವಿ. ಆಮೇಲೆ ಇದಕ್ಕೆ ನೀರಿನ ಅವಶ್ಯಕತೆ ಇದೆ. ಎಷ್ಟು ದಿನಕ್ಕೆ ಒಂದ್ಸಲ ಬಿಡ್ತೀರಾ ಸರ್? ಇದು 3 ದಿನಕ್ಕೆ ಒಂದೊಂದ್ಸಲಿ ಒಂದು 10 ನಿಮಿಷ ಬಿಟ್ರೆ ಸಾಕು. 3 ದಿನಕ್ಕೆ ಒಂದ್ಸಲ ಒಂದು ಅರ್ಧ ಗಂಟೆ 10 ನಿಮಿಷ ಬಿಟ್ರೆ ಸಾಕು ಸರ್. ಇದು ನೆರಳು ಇರಲೇಬೇಕು. ಮತ್ತೆ ಎರೆಹುಳುಗಳು ಬೇಗ ಗೊಬ್ಬರ ಮಾಡ್ಕೊಡ್ತೇವೆ ಸರ್. ಇದು ನೋಡ್ಬೋದು ನೀವು, ಎಷ್ಟು ಹೆಚ್ಚು ಕಮ್ಮಿ ಒಂದು ಗಿಡಕ್ಕೆ ಸರ್, ಗಿಡಕ್ಕೆ ನೋಡಿ ಇಷ್ಟು ಕೊಟ್ರೆ ಸಾಕು ನೋಡಿ. ಎರೆಹುಳ ಎಲ್ಕೆ ಇವೆಲ್ಲ ಎರೆಹುಳನೇ ಅಲ್ವರ, ತುಂಬಾ ಇದು ಮಾಡಿ ಕಾಣುತ್ತಲ್ಲ, ತುಂಬಾ ಫಾಸ್ಟಾಗೂ ವರ್ಕ್ ಮಾಡುತ್ತೆ ಸರ್ ಇದು. ಇದರಲ್ಲಿ ನೀರು ಎರೆ ಜಲ ಅಂತಾರಲ್ಲ, ಅದೇನಾ ಬರಲ್ವಾ? ಎರೆಜಲ ಬರುತ್ತೆ ಸರ್. ಇದು ಎರೆಜಲ ಬರುತ್ತೆ. ಸ್ವಲ್ಪ ನೀರನ್ನ ಜಾಸ್ತಿ ನಾವು ಫ್ರೈ ಹೊಡಿಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹೊಡೆದಿದ್ದೆ ಆದ್ರೆ ಸ್ವಲ್ಪ ಪೈಪಲ್ಲಿ ನೀರು ಬರ್ತದೆ ವೇಸ್ಟೇಜ್. ಅಡಿಲಿ ಗಾರೆ ಹಾಕ್ಸಿದೀವಲ್ಲ, ಎಲ್ಲಿ ಬರುತ್ತೆ ಸರ್? ಸ್ಟಾಕ್ ಆಗುತ್ತಾ? ಸ್ಟಾಕ್ ಏನಾದ್ರು ಆಗುತ್ತಾ? ಇಲ್ಲಿ ಬರೀ ಸ್ಟಾಕ್ ಆಗುತ್ತೆ. ಇವಾಗ ಇಲ್ವಲ್ಲ, ಜಾಸ್ತಿ ನೀರು ಹೊಡೆದ್ರೆ ಇದ್ರೊಳಗೆ ಬರ್ತದೆ. ಇದ್ರೊಳಗೆ ಬರುತ್ತೆ. ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಇದು ತೆಗೆದ್ಬಿಟ್ಟು ಗಿಡಕ್ಕೆ 4 ತಿಂಗಳು ಬೇಕು. ಇದು ಜಾಸ್ತಿ ನೀರಾದ್ರೆ ವರ್ಷಕ್ಕೆ ಎಷ್ಟು ಸಲ ಕೊಡ್ತೀರಾ ತೋಟ ಗೊಬ್ಬರ? ಇದನ್ನ ನಾನು ವರ್ಷಕ್ಕೆ 2 ಟೈಮ್ ಕೊಡ್ತೀನಿ ಸರ್. 2 ಟೈಮ್ ಕೊಡ್ತೀನಿ. ಎಷ್ಟಿದೆ ಸರ್ ಇದು ತೊಟ್ಟಿ ಸೈಜ್? ಸರ್ ಇದು ಒಂದು ಹಿಂಗಿಂಗೆ 40 ಅಡಿ ಐತೆ. ಇದು ಹಿಂಗಿಂಗೆ 20 ಅಡಿ ಐತೆ ಸರ್. 20 ಅಡಿ ಇದೆ. ಒಂದೊಂದಕ್ಕೆ 4 ಅಡಿ ಬಾಕ್ಸ್ ಮಾಡ್ಕೊಂಡಿದೀನಿ ಸರ್. ಇದು ಇಲ್ಲಿಂದ ಇಲ್ಲಿಗೆ 4 ಅಡಿ ಬಾಕ್ಸ್ ಇದೆ. 4 ಅಡಿ 8 ಅಡಿಗೂ 2 ಬಾಕ್ಸ್ ಆಗುತ್ತೆ. ಅಲ್ಲಿ 2 8 ಆ ತರ 4 ಬಾಕ್ಸ್ ಮಾಡ್ಕೊಂಡಿದೀನಿ ಸರ್. ಪೂರ್ವ ಪಶ್ಚಿಮಕ್ಕೆ ಇದೆಯಾ ಏನು ಇದು? ಉತ್ತರ ದಕ್ಷಿಣಕ್ಕೆ ಸರ್? ಇದು ಪೂರ್ವ ಪಶ್ಚಿಮಕ್ಕೆ 40 ಅಡಿ ಐತೆ, ಉತ್ತರ ದಕ್ಷಿಣಕ್ಕೆ 20 ಅಡಿ ಐತೆ. ಓಕೆ ಸರ್.